ಬಹಳಷ್ಟು ಒಂದು ಸಂತೋಷ ಆಗ್ತಾ ಇದೆ ನನಗೆ. ಅದು ಜಯನಗರದಲ್ಲಿ ಕಳೆದ 2 ವರ್ಷದಿಂದ ವಿರಕಪುತ್ರ ಶ್ರೀನಿವಾಸ್ ಅವರು ದೊಡ್ಡ ಒಂದು ಆಂದೋಲನವನ್ನು ಮಾಡಿದ್ದಾರೆ, ಕನ್ನಡ ಆಂದೋಲನವನ್ನು. ನಾವು ಅವರು 30 ವರ್ಷದ ಸ್ನೇಹಿತರು. ಎಲ್ಲ ಕನ್ನಡದ ಮನಸ್ಸುಗಳು ಒಂದಾಗಬೇಕು, ಸಾಹಿತ್ಯಗಳನ್ನ ನಾನು ಪ್ರಕಾಶನ ಮಾಡಬೇಕು ಅಂತ ಕಳೆದ ಒಂದು 3-4 ತಿಂಗಳಿಂದಲೇ ಬಂದು ಈ ಜಾಗದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ರೂಪರೇಷೆಗಳನ್ನ ಮಾಡಿಕೊಂಡ್ರು. ನನಗೆ ಬಹಳ ಸಂತೋಷ ಆಗೋದೇನು ಅಂದರೆ ಈ ಜಾಗದಲ್ಲಿ ಸೋಮಶೇಖರ್ ಕೂಡ ಇಲ್ಲೇ ಇದ್ದಾರೆ. ಅನೇಕ ಬೇರೆ ಬೇರೆ ಸ್ಟಾಲ್ಗಳು ಮಾಡ್ತಾ ಇರ್ತಾರೆ, ಫುಡ್ ಸ್ಟಾಲ್ ಮಾಡ್ತಾರೆ, ಬೇರೆ ಬೇರೆ ಸ್ಟಾಲ್ಗಳು ಮಾಡ್ತಾರೆ. ಆದರೆ ಇಂಥ ಒಂದು ಕಾರ್ಯಕ್ರಮಗಳು, ಪುಸ್ತಕ ಸಂತೆಗಳು ಆಯಿತು ಅಂತಂದರೆ ಕನ್ನಡವನ್ನು ನಾವು ಪ್ರೋತ್ಸಾಹ ಮಾಡೋದು. ಅನೇಕ ಸಾಹಿತ್ಯಗಳು ಬಂದಿರೋ 100 ಪುಸ್ತಕದ ಮಳಿಗೆ ಬಂದಿದೆ ಅಂತಂದರೆ ಎಲ್ಲ ಕನ್ನಡಿಗರು ನಾವು ಸಪೋರ್ಟನ್ನು ಸಹಕಾರವನ್ನು ಕೊಡಬೇಕಂತ ಕೆಲಸವನ್ನು ಮಾಡಬೇಕು. ಯಾವತ್ತೂ ನಾವು ಮಾಲ್ಗಳಿಗೆ ಹೋಗ್ತೀವಿ, ಅಲ್ಲಿ ಹಾಕಿದ್ದಾರೆ, ಅಲ್ಲಿ ಮಾಲ್ಗಳಿಗೆ ಹೋಗಬೇಡಿ, ಬೇರೆ ಕಡೆ ಹೋಗ್ಬೇಡಿ, ಕ್ಲಬ್ಗಳಿಗೆ ಹೋಗ್ತೀವಿ. ಆದರೆ ಎಲ್ಲ ಮಕ್ಕಳನ್ನ ಕರ್ಕೊಂಡ್ಬಂದು ಈ ಪುಸ್ತಕದ ಸಂತೆಗಳಿಗೆ ಬಂತು ಅಂತಂದರೆ ಅನೇಕ ಪುಸ್ತಕಗಳು ನೋಡ್ತಾರೆ. ಶಾಲಾ ವಿದ್ಯಾರ್ಥಿಗಳು ಬಂದು ನೋಡಿದ್ರೆ ಇನ್ನೂ ಒಂದು ಕಡೆ ನಾವು ಕನ್ನಡದ ಹತ್ರ ಜಾಸ್ತಿ ನಾವು ಒಲವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತಿನ ಇತ್ತೀಚೆಗೆ ಬೆಂಗಳೂರು ಮಹಾನಗರದಲ್ಲಿ ಎಲ್ಲೋ ಒಂದು ಕಡೆ ಶೇಕಡ 40% ಮಾತ್ರ ಕನ್ನಡವನ್ನು ಮಾತಾಡ್ತಾ ಇರೋದು. ವಿಲೇಜಲ್ಲಿ ಇವತ್ತು ಜೀವಂತವಾಗಿದೆ ಕನ್ನಡ. ಆದರೆ ಇವತ್ತು ನಗರದ ಪ್ರದೇಶಗಳಲ್ಲಿ ಎಲ್ಲೋ ಒಂದು ಕಡೆ ಕನ್ನಡದ ನಾವು ಪ್ರಕಾಶನವನ್ನು ಓದಲ್ಲ, ಕನ್ನಡ ಬುಕ್ಸ್ ಓದಲ್ಲ ಅಂತ ಎಲ್ಲೋ ಒಂದು ಕಡೆ ಸಂದರ್ಭದಲ್ಲಿ ಇಂಥ ಒಂದು ಕನ್ನಡದ ಸಂತೆ ಆಯಿತು ಅಂದರೆ, ಪುಸ್ತಕ ಸಂತೆ ಆಯಿತು ಅಂದರೆ ಸಾಹಿತ್ಯಗಳನ್ನ ಬೆಂಬಲ ಪಡಿಸುವಂಥ ಕೆಲಸ ಆಗುತ್ತೆ. ನಾವು ಕೂಡ ಎಲ್ಲ ಕನ್ನಡದ ಮನಸ್ಸುಗಳು ಕೂಡ ಒಂದಾಗುವಂಥ ಕೆಲಸವನ್ನು ಇವತ್ತು ಎಲ್ಲ ಸ್ನೇಹಿತರು ಮಾಡ್ತಿದ್ದಾರೆ. ಕುವೆಂಪುರವರು ಹೇಳ್ತಾರೆ, ಪ್ರತಿ ಮನೆಯಲ್ಲಿ ಗ್ರಂಥಾಲಯ ಇರಬೇಕು ಅಂತ. ಯಾರ ಮನೆಯಲ್ಲಿ ಗ್ರಂಥಾಲಯ ಇರುತ್ತೆ ಅಲ್ಲಿ ಕನ್ನಡ ಬೆಳೆಯುತ್ತೆ, ಕನ್ನಡ ಉಳಿಯುತ್ತೆ, ಸಂಸ್ಕಾರವನ್ನು ಬೆಳೆಯುತ್ತೆ. ಬೆಳೆಯುತ್ತೆ ಮೊಬೈಲ್ಗಳು ನೋಡಿಕೊಂಡು, ಬೇರೆ ಬೇರೆ ಥರ ಫಿಲ್ಮ್ಗಳು ನೋಡಿಕೊಂಡು, ಧಾರಾವಾಹಿ ನೋಡ್ಕೊಂಡು ಬದಲು ಒಳ್ಳೆ ಒಳ್ಳೆ ಪುಸ್ತಕಗಳನ್ನೆಲ್ಲ ಓದಿದ್ರೆ ನಿಜವಾಗ್ಲೂ ಕೂಡ ಇವತ್ತು ಮನಸ್ಸಿಗೆ ಕೂಡ ಒಂದು ನೆಮ್ಮದಿ ಇರುತ್ತೆ, ಒಂದು ಒಳ್ಳೆ ಕೆಲಸ ಕೂಡ ಆಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಕನ್ನಡವನ್ನು ಬೆಳೆಸಬೇಕು, ಕನ್ನಡವನ್ನು ಉಳಿಸಬೇಕು ಅಂದರೆ ಮೊದಲು ನಾವು ಕನ್ನಡದ ಗ್ರಂಥವನ್ನು, ಕನ್ನಡವನ್ನು ಓದಬೇಕು ಬಂಧುಗಳೇ. ಇವತ್ತು ಯಾರು ನಮಗೆ ಹೀರೋಗಳು ನೋಡ್ತೀವಿ, ನಾವು ಫಿಲ್ಮ್ ಹಾಕ್ದವುಗಳನ್ನೇ ನಾವು ಹೀರೋಗಳ ಥರ ಮನಸ್ಸಲ್ಲಿ ಅನ್ಕೊಂತೀವಿ. ಇವತ್ತು ಕನ್ನಡ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಕನ್ನಡಕ್ಕೆ 2000 ವರ್ಷ ಇತಿಹಾಸ ಇದೆ. ಕನ್ನಡ ಹಳೆಯ ಭಾಷೆ, ಅನೇಕ ಸಾಹಿತ್ಯಗಳು ಕನ್ನಡವನ್ನು ಕಟ್ಟಿದ್ದಾರೆ, ಕರ್ನಾಟಕವನ್ನು ಉಳಿಸಿದ್ದಾರೆ. ಅನೇಕ ರಾಜ ಮಹಾರಾಜರುಗಳು ಇವತ್ತು ಒಂದು ಧಾರಾವಾಹಿ ತಗೊಂಡು ಇವತ್ತು ದಕ್ಷಿಣ ಪತೇಶ್ವರ ಪುಲಿಕೇಶಿ ಅವರಿಂದ ಹಿಡಿದು ಹೊಯ್ಸಳವರು, ರಾಷ್ಟ್ರಗಳು ಎಲ್ಲ ಕೂಡ ಇವತ್ತು ಕನ್ನಡವನ್ನು ಉಳಿಸಿ ಅನೇಕ ಲಿಪಿಗಳು ಕೂಡ ಸುಮಾರು 2000 ವರ್ಷದ ಲಿಪಿಗಳಿದೆ. ಕವಿರಾಜ ಮಾರ್ಗ ಅಂತ 2000 ವರ್ಷ ಹಿಂದೆ ಗ್ರಂಥಗಳಿದೆ. ಯಾವತ್ತೂ ನಾವು ಅವರು ಕೂಡ ಮಾಡ್ತಾ 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 ಇವತ್ತು ನಮಗೆ ಕನ್ನಡದ ಬಗ್ಗೆ ಜಾಸ್ತಿ ನಾವು ನೋಡುವಂಥ ಕೆಲಸವಾಗುತ್ತೆ ಬಂಧುಗಳೇ. ಅದಕ್ಕೆ ನಮಗೆ ಹೇಳ್ತಾರೆ, ಅನೇಕ ಸಾಹಿತ್ಯಗಳು ನಾವೆಲ್ಲ ಸ್ಟ್ಯಾಚ್ಯುಗಳು ನೋಡ್ಕೊಂಬಂದ್ವಿ. ನಾವು ನೋಡ್ಕೊಂಬಂದಾಗ ನಮ್ಗೆ ಅರ್ಥ ಆಗೋದೇನು ಅಂತಂದರೆ, ಅನೇಕ ಜನ ಸಾಹಿತ್ಯಗಳು ಸತ್ತು 16 ವರ್ಷವಾದರೂ ಕೂಡ ಅವ್ರ ಹೆಸರು ಕೂಡ ಶಾಶ್ವತ ಆಗಿದೆ ಅಂತಂದರೆ ಅವ್ರು ಕನ್ನಡಕ್ಕೆ ಕೊಟ್ಟಂಥ ಒಂದು ಕೊಡುಗೆ ಬೇರೆ ಯಾವುದೋ ಅನ್ನೋದು ಅವತ್ತೇ ಶಾಶ್ವತ ಆಗಿದೆ. ಎಷ್ಟೋ ಜನ ಸಾಯ್ತಾರೆ, ಬದುಕ್ತಾರೆ. ಈ 2ರ ಮಧ್ಯೆ ನಾವೇನು ಮಾಡ್ತೀವಿ ಅಂತ ಇವತ್ತು ಎಲ್ಲ ಸಾಹಿತ್ಯಗಳು, ಕುವೆಂಪುರವರಿಂದ ಇರ್ಬೋದು, ದಾರಾ ಬೇಂದ್ರೆ, ಎಸ್.ಎಲ್. ಭೈರಪ್ಪನವರು, ಅನೇಕ ಜನ ಹೇಳ್ತಾ ಹೋಗ್ತವರು, ಇಂದಿರಾರವರು, ಎಂ.ಕೆ. ಇಂದಿರಾ, ಎಲ್ಲರೂ ಕೂಡ ನಮಗೆ ಬಿಟ್ಟೋಗಿದ್ದಾರೆ, ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮುಂದೆ ನಾವು ಬಿಟ್ಟೋಗಿತ್ತಂತ ಒಂದು ಕೊಡುಗೆಯನ್ನು ನಾವು ನಮ್ಮ ಮಕ್ಕಳಿಗೆ, ಪೀಳಿಗೆಗೆ ಇದನ್ನು ಹಸ್ತಾಂತರ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರು ತಾಯಂದರು ಮಕ್ಕಳಿಗೆ ಕನ್ನಡ ಪುಸ್ತಕವನ್ನು ಕೈ ಕೊಡುವಂಥ ಕೆಲಸ ಆಗುತ್ತೆ, ಮಾಡಬೇಕಾದ್ನ ಆ ಕೆಲಸ. ನಿಜವಾಗ್ಲೂ ಕೂಡ ಈ ಒಂದು ಬಡವಣೆ ಸೌಭಾಗ್ಯ ಅದು.
ಯಾಕೆಂದರೆ ಎಷ್ಟೋ ಮಾಲ್ಗಳು ನೋಡ್ತಾ ಇರ್ತೀವಿ, ಇಂಥ ಒಂದು ಕ್ರೀಡಾಂಗಣದಲ್ಲಿ ಬೇರೆ ಬೇರೆದಕ್ಕೆಲ್ಲ ಕೊಡ್ತೀವಿ. ಆದರೆ ಇವತ್ತು ನಮ್ಮ ಶ್ರೀನಿವಾಸ್ ಅವರು, ವಿರಕಪುತ್ರ ಶ್ರೀನಿವಾಸ್ ಅವರು, ಅವ್ರ ಟೀಮ್ ಇವತ್ತು ಒಂದು ಪುಸ್ತಕ ಸಂತೆಯನ್ನು ಮಾಡಿ ಇಡೀ ಎಲ್ಲ ಕಡೆ ಇವತ್ತು ಇಡೀ ಬೇರೆ ರಾಜ್ಯಗಳಿಂದ ಡಿಸ್ಟಿಕ್ಕಿಂದ ಬಂದಿದ್ದಾರೆ. ಅಂದರೆ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಾವು ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು. ಇವತ್ತ ನಾವು ಹೇಳಿದ್ವಿ, ಹಚ್ಚೆಯು ಕನ್ನಡದ ದೀಪ, ಗಡಿನಾಡು ಇರಲಿ ಒಳನಾಡು ಇರಲಿ ಅಂತ. ದೀಪವನ್ನು ಹಚ್ಚಿದ್ದೀರಿ. ಅವತ್ತು ಕನ್ನಡದ ದೀಪ ಯಾವತ್ತು ನಮ್ಮ ಮನೆಗಳಲ್ಲಿರಲಿ, ನಮ್ಮ ಮನಸ್ಸುಗಳಲ್ಲಿರಲಿ. ಯಾವತ್ತು ಅಸತೋಮಯ ಸದ್ಗಮಯ, ತಮಸೋಮಯ ಜ್ಯೋತಿರ್ಗಮಯ ಅಂತೀವಿ. ನಾವು ಕತ್ತಲಲ್ಲಿ ಇದ್ರೂ ಕೂಡ ಜ್ಯೋತಿಯಾಗಿ, ಕನ್ನಡದ ಜ್ಯೋತಿಯಾಗಿ ನಾವು ಬೆಳೀಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀವಿ.